ಹರಿ ಓಂ. ಜಯತ್ಯತಿ ಬಲೋ ರಾಮೋ ಲಕ್ಷ್ಮಣಶ್ಚ ಮಹಾಬಲಃ ರಾಜಾ ಜಯತಿ ಸುಗ್ರೀವೋ ರಾಘವೇಣಾಭಿಪಾಲಿತಃ. ನಮಸ್ಕಾರ ಸ್ನೇಹಿತರೆ, ನಮ್ಮ ರಾಮಾಯಣ ರಸಪ್ರಶ್ನೆ ಸರಣಿಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಕಳೆದ ಭಾಗದಲ್ಲಿ ನಾವು ಭಕ್ತಿಯ ಪರಾಕಾಷ್ಠೆಯಾದ ಸುಂದರಕಾಂಡದ ಪ್ರಶ್ನೆಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದೇವೆ. ಹನುಮಂತನ ಸಾಹಸ, ಸೀತಾದೇವಿಯ ದರ್ಶನ ಹಾಗೂ ಭರವಸೆಯ ಆ ಅಧ್ಯಯನದ ನಂತರ ಇಂದು ನಾವು ರಾಮಾಯಣದ ಅತ್ಯಂತ ನಿರ್ಣಾಯಕ ಮತ್ತು ರೋಚಕ ಭಾಗವಾದ ಯುದ್ಧಕಾಂಡಕ್ಕೆ ಹೆಜ್ಜೆ ಇಟ್ಟಿದ್ದೇವೆ. ನಿಮ್ಮ ಜ್ಞಾನವನ್ನು ಪರೀಕ್ಷಿಸಿಕೊಳ್ಳಲು ನೀವು ಸಿದ್ಧರಿದ್ದೀರಾ? ಹಾಗಿದ್ದರೆ ಬನ್ನಿ, ಇಂದಿನ ಮೊದಲ ಪ್ರಶ್ನೆಯೊಂದಿಗೆ ಯುದ್ಧಕಾಂಡದ ಸರಣಿಯನ್ನು ಆರಂಭಿಸೋಣ. ಮೊದಲನೆಯ ಪ್ರಶ್ನೆ, ಸಮುದ್ರವನ್ನು ದಾಟಲು ವಾನರ ಸೈನ್ಯವು ನಿರ್ಮಿಸಿದ ಸೇತುವೆಯ ಹೆಸರೇನು? ಎ ರಾಮ ಸೇತು, ಬಿ ಲಕ್ಷ್ಮಣ ಸೇತು, ಸಿ ಹನುಮ ಸೇತು, ಡಿ ನಳ ಸೇತು. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಎ ರಾಮ ಸೇತು. ಎರಡನೆಯ ಪ್ರಶ್ನೆ, ರಾವಣನ ತಮ್ಮನಾಗಿದ್ದರೂ ಅಧರ್ಮವನ್ನು ವಿರೋಧಿಸಿ ರಾಮನ ಶರಣು ಬಂದವರು ಯಾರು? ಎ ಕುಂಭಕರ್ಣ, ಬಿ ವಿಭೀಷಣ, ಸಿ ಮೇಘನಾಥ, ಡಿ ಅಹಿರಾವಣ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ ವಿಭೀಷಣ. ಮೂರನೆಯ ಪ್ರಶ್ನೆ, ಯುದ್ಧದ ಸಮಯದಲ್ಲಿ ಲಕ್ಷ್ಮಣನು ಯಾರ ಬಾಣದಿಂದ ಮೂರ್ಛೆ ಹೋದನು? ಎ ರಾವಣ, ಬಿ ಇಂದ್ರಜಿತ್, ಸಿ ಕುಂಭಕರ್ಣ, ಡಿ ಪ್ರಹಸ್ತ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ ಇಂದ್ರಜಿತ್. ರಾಮಾಯಣದ ಯುದ್ಧದ ಸಮಯದಲ್ಲಿ ರಾವಣನ ಮಗ ಇಂದ್ರಜಿತ್ ಪ್ರಯೋಗಿಸಿದ ಶಕ್ತಿ ಆಯುಧದಿಂದ ಲಕ್ಷ್ಮಣನು ಮೂರ್ಛೆ ಹೋಗುತ್ತಾನೆ. ನಂತರ ಹನುಮಂತನು ಸಂಜೀವಿನಿ ಮೂಲಿಕೆಯನ್ನು ತಂದು ಲಕ್ಷ್ಮಣನನ್ನು ಗುಣಪಡಿಸುತ್ತಾನೆ. ನಾಲ್ಕನೆಯ ಪ್ರಶ್ನೆ, ಮೂರ್ಛೆ ಹೋದ ಲಕ್ಷ್ಮಣನನ್ನು ಬದುಕಿಸಲು ಹನುಮಂತನು ಹಿಮಾಲಯದಿಂದ ತಂದ ಸಂಜೀವಿನಿ ಪರ್ವತದ ಹೆಸರೇನು? ಎ ಮೇರು ಪರ್ವತ, ಬಿ ದ್ರೋಣಗಿರಿ ಪರ್ವತ, ಸಿ ಕೈಲಾಸ ಪರ್ವತ, ಡಿ ಗೋವರ್ಧನ ಪರ್ವತ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ ದ್ರೋಣಗಿರಿ ಪರ್ವತ. ರಾಮಾಯಣದ ಯುದ್ಧದ ಸಮಯದಲ್ಲಿ ಲಕ್ಷ್ಮಣನು ಇಂದ್ರಜಿತುವಿನ ಶಕ್ತಿಯ ಆಯುಧದಿಂದ ಮೂರ್ಛೆ ಹೋದಾಗ ಅವನನ್ನು ಬದುಕಿಸಲು ವೈದ್ಯ ಸುಷೇಣನು ಸಂಜೀವಿನಿ ಮೂಲಿಕೆಯ ಅಗತ್ಯವಿದೆ ಎಂದು ತಿಳಿಸುತ್ತಾನೆ. ಹನುಮಂತನು ಈ ಮೂಲಿಕೆಯನ್ನು ತರಲು ಹಿಮಾಲಯಕ್ಕೆ ಹೋಗುತ್ತಾನೆ. ಆದರೆ ಅಲ್ಲಿ ಸಂಜೀವಿನಿ ಗಿಡವನ್ನು ಗುರುತಿಸಲು ಸಾಧ್ಯವಾಗದಿದ್ದಾಗ ಹನುಮಂತನು ಇಡೀ ದ್ರೋಣಗಿರಿ ಪರ್ವತವನ್ನು ಎತ್ತಿಕೊಂಡು ಬರುತ್ತಾನೆ. ಐದನೆಯ ಪ್ರಶ್ನೆ, 6 ತಿಂಗಳು ನಿದ್ರೆ ಮಾಡಿ 1 ದಿನ ಮಾತ್ರ ಎಚ್ಚರವಾಗುತ್ತಿದ್ದ ರಾವಣನ ಬಲಿಷ್ಠ ತಮ್ಮ ಯಾರು? ಎ ವಿಭೀಷಣ, ಬಿ ಕುಂಭಕರ್ಣ, ಸಿ ಖರ, ಡಿ ದೂಷಣ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ ಕುಂಭಕರ್ಣ. ರಾವಣನ ತಮ್ಮನಾದ ಕುಂಭಕರ್ಣನು ಬ್ರಹ್ಮನಿಂದ ವರವನ್ನು ಕೇಳುವಾಗ ನಾಲಿಗೆ ತೊದಲಿ ಇಂದ್ರಾಸನದ ಬದಲು ನಿದ್ರಾಸನ ಎಂದು ಕೇಳುತ್ತಾನೆ. ಇದರಿಂದಾಗಿ ಅವನು ವರ್ಷದ 6 ತಿಂಗಳು ನಿದ್ರಿಸುತ್ತಿದ್ದನು ಮತ್ತು ಕೇವಲ 1 ದಿನ ಮಾತ್ರ ಎಚ್ಚರವಾಗಿರುತ್ತಿದ್ದನು. ಆರನೆಯ ಪ್ರಶ್ನೆ, ಇಂದ್ರಜಿತ್ ಯಾವ ಅದೃಶ್ಯ ಶಕ್ತಿಯನ್ನು ಪಡೆಯಲು ನಿಕುಂಬಿಳ ಯಾಗವನ್ನು ಮಾಡುತ್ತಿದ್ದನು? ಎ ಬ್ರಹ್ಮಾಸ್ತ್ರ, ಬಿ ಅಜೇಯ ರಥ ಮತ್ತು ಶಕ್ತಿ, ಸಿ ಸನ್ಮೋಹನಾಸ್ತ್ರ, ಡಿ ಗದಾಯುದ್ಧ ಪ್ರವೀಣತೆ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ ಅಜೇಯ ರಥ ಮತ್ತು ಶಕ್ತಿ. ಇಂದ್ರಜಿತನು ಯುದ್ಧದಲ್ಲಿ ಅಜೇಯನಾಗಲು ಮತ್ತು ಶತ್ರುಗಳಿಗೆ ಕಾಣಿಸದಂತೆ ಹೋರಾಡುವ ಸಾಮರ್ಥ್ಯವಿರುವ ಅಜೇಯ ರಥವನ್ನು ಪಡೆಯಲು ನಿಕುಂಬಿಳ ಯಾಗವನ್ನು ಮಾಡುತ್ತಿದ್ದನು. ಈ ಯಾಗ ಯಶಸ್ವಿಯಾದರೆ ಅವನನ್ನು ಸೋಲಿಸುವುದು ಅಸಾಧ್ಯವಾಗುತ್ತಿತ್ತು. ಹಾಗಾಗಿ ಲಕ್ಷ್ಮಣ ಮತ್ತು ಹನುಮಂತನು ಸೇರಿ ವಿಭೀಷಣನ ಸಹಾಯದಿಂದ ಈ ಯಾಗವನ್ನು ಪೂರ್ಣಗೊಳ್ಳುವ ಮೊದಲೇ ತಡೆದು ಇಂದ್ರಜಿತನನ್ನು ಸಂಹರಿಸುತ್ತಾರೆ. ವಾನರ ಸೈನ್ಯದಲ್ಲಿದ್ದ ನಳ ಮತ್ತು ನೀಲ ಎಂಬ 2 ಕಲ್ಲುಗಳ ಮೇಲೆ ರಾಮ ಎಂಬ ಹೆಸರನ್ನು ಬರೆದು ಸಮುದ್ರಕ್ಕೆ ಹಾಕುತ್ತಿದ್ದರು. ಆಶ್ಚರ್ಯವೆಂದರೆ ಭಾರವಾದ ಕಲ್ಲುಗಳು ನೀರಿನಲ್ಲಿ ಮುಳುಗದೇ ತೇಲುತ್ತಿದ್ದವು. ಇದು ಕೇವಲ ಕಲ್ಲಿನ ಶಕ್ತಿಯಲ್ಲ, ಅದು ರಾಮನಾಮದ ಮೇಲಿದ್ದ ಅಚಲವಾದ ನಂಬಿಕೆ ಮತ್ತು ಸಮರ್ಪಣಾ ಭಾವ. ಸೇತುವೆ ನಿರ್ಮಾಣವಾಗುತ್ತಿದ್ದಾಗ ಅಲ್ಲಿ ಒಂದು ಪುಟ್ಟ ಅಳಿಲು ಬರುತ್ತಿತ್ತು. ಅದು ಸಮುದ್ರದ ನೀರಿನಲ್ಲಿ ಮುಳುಗಿ ಮರಳಿನಲ್ಲಿ ಹೊರಳಾಡಿ ನಂತರ ತನ್ನ ಮೈಗೆ ಅಂಟಿದ ಮರಳನ್ನು ಸೇತುವೆ ನಡುವಿನ ಕಲ್ಲುಗಳಿಗೆ ಹಾಕುತ್ತಿತ್ತು. ಅಳಿಲನ್ನು ನೋಡಿ ಕೆಲವರು ನಕ್ಕರು.
ಆದರೆ ಶ್ರೀರಾಮನು ಅದನ್ನು ಪ್ರೀತಿಯಿಂದ ಕಂಡು ಯಾರು ಎಷ್ಟು ದೊಡ್ಡ ಕೆಲಸ ಮಾಡುತ್ತಾರೆ ಎನ್ನುವುದಕ್ಕಿಂತ ಎಷ್ಟು ಭಕ್ತಿಯಿಂದ ಮಾಡುತ್ತಾರೆ ಎಂಬುದು ಮುಖ್ಯ ಎಂದು ಹೇಳಿದನು. ಅಳಿಲಿನ ಬೆನ್ನ ಮೇಲೆ ರಾಮನು ಪ್ರೀತಿಯಿಂದ ಸವರಿದಾಗ 3 ಗೆರೆಗಳು ಮೂಡಿದವು ಎಂಬುದು ಇಂದಿಗೂ ಜನಪ್ರಿಯ. ಗೆಳೆಯರೇ, ನಮ್ಮ ಬದುಕಿನಲ್ಲೂ ನಾವು ಮಾಡುವ ಕೆಲಸ ಚಿಕ್ಕದಿರಲಿ ಅಥವಾ ದೊಡ್ಡದಿರಲಿ, ಅದನ್ನು ಪೂರ್ಣ ಶ್ರದ್ಧೆಯಿಂದ ಮಾಡಿದರೆ ಅದಕ್ಕೆ ಬೆಲೆ ಸಿಕ್ಕೇ ಸಿಗುತ್ತದೆ ಎನ್ನುವುದು ಈ ಅಳಿಲು ಸೇವೆಯ ಪಾಠ. ಈಗ ಇದೇ ಉತ್ಸಾಹದಿಂದ ನಮ್ಮ ಯುದ್ಧಕಾಂಡದ ರಸಪ್ರಶ್ನೆಯ 2ನೇ ಭಾಗವನ್ನು ಮುಂದುವರಿಸೋಣವೇ? ಸಿದ್ಧರಾಗಿರಿ. 7ನೆಯ ಪ್ರಶ್ನೆ, ಇಂದ್ರಜಿತ್ ಅಥವಾ ಮೇಘನಾಥನನ್ನು ಯುದ್ಧದಲ್ಲಿ ಸಂಹರಿಸಿದವರು ಯಾರು? ಎ. ಶ್ರೀರಾಮ, ಬಿ. ಲಕ್ಷ್ಮಣ, ಸಿ. ಹನುಮಂತ, ಡಿ. ಸುಗ್ರೀವ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ. ಲಕ್ಷ್ಮಣ. 8ನೆಯ ಪ್ರಶ್ನೆ, ಯುದ್ಧದ ಸಮಯದಲ್ಲಿ ಶ್ರೀರಾಮನಿಗೆ ಆದಿತ್ಯ ಹೃದಯ ಸ್ತೋತ್ರವನ್ನು ಬೋಧಿಸಿದ ಮಹರ್ಷಿಗಳು ಯಾರು? ಎ. ವಸಿಷ್ಠರು, ಬಿ. ಅಗಸ್ತ್ಯ ಮುನಿಗಳು, ಸಿ. ವಿಶ್ವಾಮಿತ್ರರು, ಡಿ. ಭಾರದ್ವಾಜರು. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ. ಅಗಸ್ತ್ಯ ಮುನಿಗಳು. ರಾಮಾಯಣದ ಯುದ್ಧದ ಸಮಯದಲ್ಲಿ ಶ್ರೀರಾಮನು ದಣಿದಿದ್ದಾಗ ಅಗಸ್ತ್ಯ ಮಹರ್ಷಿಗಳು ಅವನಿಗೆ ಜಯವನ್ನು ತಂದುಕೊಡುವ ಶಕ್ತಿಯುತವಾದ ಆದಿತ್ಯ ಹೃದಯ ಸ್ತೋತ್ರವನ್ನು ಬೋಧಿಸಿದರು. 9ನೆಯ ಪ್ರಶ್ನೆ, ರಾವಣನು ಯುದ್ಧದಲ್ಲಿ ಬಳಸುತ್ತಿದ್ದ ರಥದ ಸಾರಥಿಯ ಹೆಸರೇನು? ಎ. ಸುಮಂತ, ಬಿ. ಮಾಲಿ, ಸಿ. ಮಹೋದರ, ಡಿ. ರಾವಣನಿಗೆ ಸ್ಥಿರವಾದ ಸಾರಥಿ ಇರಲಿಲ್ಲ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಡಿ. ರಾವಣನಿಗೆ ಸ್ಥಿರವಾದ ಸಾರಥಿ ಇರಲಿಲ್ಲ. ರಾಮಾಯಣದ ಯುದ್ಧದ ಸಮಯದಲ್ಲಿ ರಾವಣನಿಗೆ ಒಬ್ಬನೇ ನಿಗದಿತ ಸಾರಥಿ ಇರಲಿಲ್ಲ. ಯುದ್ಧದ ಉದ್ದಕ್ಕೂ ಅವನ ಅನೇಕ ಸಾರಥಿಗಳು ಕೊಲ್ಲಲ್ಪಟ್ಟರು. ಆದ್ದರಿಂದ ಅವನು ಬೇರೆ ಬೇರೆ ಸಾರಥಿಗಳನ್ನು ಬಳಸುತ್ತಿದ್ದನು. 10ನೆಯ ಪ್ರಶ್ನೆ, ಶ್ರೀರಾಮನು ರಾವಣನನ್ನು ಸಂಹರಿಸಲು ಬಳಸಿದ ಅಂತಿಮ ಅಸ್ತ್ರ ಯಾವುದು? ಎ. ನಾರಾಯಣಾಸ್ತ್ರ, ಬಿ. ಬ್ರಹ್ಮಾಸ್ತ್ರ, ಸಿ. ಪಾಶುಪತಾಸ್ತ್ರ, ಡಿ. ಅಗ್ಯಾಸ್ತ್ರ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ. ಬ್ರಹ್ಮಾಸ್ತ್ರ. ರಾಮಾಯಣದ ಯುದ್ಧದ ಸಮಯದಲ್ಲಿ ರಾವಣನ 10 ತಲೆಗಳನ್ನು ಕತ್ತರಿಸಿದರೂ ಅವು ಮತ್ತೆ ಮತ್ತೆ ಹುಟ್ಟಿಕೊಳ್ಳುತ್ತಿದ್ದವು. ಕೊನೆಗೆ ಅಗಸ್ತ್ಯ ಮುನಿಗಳ ಸಲಹೆಯಂತೆ ಶ್ರೀರಾಮನು ಅತ್ಯಂತ ಶಕ್ತಿಯುತವಾದ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿ ರಾವಣನ ನಾಭಿಯಲ್ಲಿದ್ದ ಅಮೃತವನ್ನು ಒಣಗಿಸುವ ಮೂಲಕ ಅವನನ್ನು ಸಂಹರಿಸಿದನು. 11ನೆಯ ಪ್ರಶ್ನೆ, ರಾವಣನ ಮರಣದ ನಂತರ ಲಂಕೆಯ ರಾಜನಾಗಿ ಯಾರಿಗೆ ಪಟ್ಟಾಭಿಷೇಕವಾಯಿತು? ಎ. ಅಂಗದ, ಬಿ. ವಿಭೀಷಣ, ಸಿ. ಕುಂಭಕರ್ಣನ ಮಗ, ಡಿ. ಹನುಮಂತ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ. ವಿಭೀಷಣ. 12ನೆಯ ಪ್ರಶ್ನೆ, ಸೀತೆಯು ತನ್ನ ಪವಿತ್ರತೆಯನ್ನು ಸಾಬೀತುಪಡಿಸಲು ಲಂಕೆಯಲ್ಲಿ ಯಾವುದನ್ನು ಪ್ರವೇಶಿಸಿದಳು? ಎ. ಸಮುದ್ರ, ಬಿ. ಅಗ್ನಿ ಪರೀಕ್ಷೆ, ಸಿ. ಪಾತಾಳ, ಡಿ. ಅರಣ್ಯ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ. ಅಗ್ನಿ ಪರೀಕ್ಷೆ. ಸೀತೆಯು ತನ್ನ ಪವಿತ್ರತೆಯನ್ನು ಸಾಬೀತುಪಡಿಸಲು ಲಂಕೆಯಲ್ಲಿ ಅಗ್ನಿ ಪ್ರವೇಶ ಮಾಡಿದಳು. ಸೀತೆಯು ಬೆಂಕಿಯಲ್ಲಿ ಪ್ರವೇಶಿಸಿದಾಗ ಅಗ್ನಿದೇವನು ಅವಳ ಪರಿಶುದ್ಧತೆಯನ್ನು ಜಗತ್ತಿಗೆ ಸಾರಿದನು. 13ನೇ ಪ್ರಶ್ನೆ, ವನವಾಸ ಮುಗಿಸಿ ಅಯೋಧ್ಯೆಗೆ ಮರಳಲು ರಾಮ ಮತ್ತು ಅವನ ತಂಡದವರು ಬಳಸಿದ ವಿಮಾನ ಯಾವುದು? ಎ. ಗರುಡ ವಿಮಾನ, ಬಿ. ಪುಷ್ಪಕ ವಿಮಾನ, ಸಿ. ಮೇಘ ವಿಮಾನ, ಡಿ. ಸೂರ್ಯ ವಿಮಾನ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ. ಪುಷ್ಪಕ ವಿಮಾನ. ರಾವಣನನ್ನು ಸಂಹರಿಸಿದ ನಂತರ ಶ್ರೀರಾಮನು ಸೀತೆ, ಲಕ್ಷ್ಮಣ ಮತ್ತು ಹನುಮಂತನೊಂದಿಗೆ ಲಂಕೆಯಿಂದ ಅಯೋಧ್ಯೆಗೆ ಮರಳಲು ಈ ಪುಷ್ಪಕ ವಿಮಾನವನ್ನು ಬಳಸಿದನು. ಇದನ್ನು ಮೂಲತಃ ವಿಶ್ವಕರ್ಮನು ಬ್ರಹ್ಮನಿಗಾಗಿ ನಿರ್ಮಿಸಿದ್ದನು. ನಂತರ ಇದು ಕುಬೇರನ ವಶದಲ್ಲಿತ್ತು. ರಾವಣನು ಇದನ್ನು ಕುಬೇರನಿಂದ ಬಲವಂತವಾಗಿ ಕಿತ್ತುಕೊಂಡಿದ್ದನು. 14ನೆಯ ಪ್ರಶ್ನೆ, ಶ್ರೀರಾಮನು ಅಯೋಧ್ಯೆಗೆ ಮರಳಿದ ದಿನವನ್ನು ಇಂದಿಗೂ ಯಾವ ಹಬ್ಬವಾಗಿ ಆಚರಿಸಲಾಗುತ್ತದೆ? ಎ. ಯುಗಾದಿ, ಬಿ. ದೀಪಾವಳಿ, ಸಿ. ಸಂಕ್ರಾಂತಿ, ಡಿ. ದಸರಾ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ. ದೀಪಾವಳಿ. ಶ್ರೀರಾಮನು ಲಂಕೆಯಲ್ಲಿ ರಾವಣನನ್ನು ಸಂಹರಿಸಿ 14 ವರ್ಷಗಳ ಕಾಲ ವನವಾಸ ಮುಗಿಸಿ ಸೀತೆ ಮತ್ತು ಲಕ್ಷ್ಮಣನೊಂದಿಗೆ ಅಯೋಧ್ಯೆಗೆ ಮರಳಿದ ದಿನದ ನೆನಪಾಗಿ ದೀಪಾವಳಿ ಹಬ್ಬವನ್ನು ಆಚರಿಸಲಾಗುತ್ತದೆ.
ಅಯೋಧ್ಯೆಯ ಜನರು ಇಡೀ ನಗರವನ್ನು ದೀಪದಿಂದ ಅಲಂಕರಿಸಿ ಅವರನ್ನು ಸ್ವಾಗತಿಸಿದರು. ಆದ್ದರಿಂದ ಇದನ್ನು ಬೆಳಕಿನ ಹಬ್ಬ ಎಂದು ಕರೆಯಲಾಗುತ್ತದೆ. 15ನೇ ಪ್ರಶ್ನೆ. ರಾಮನು ಅಯೋಧ್ಯೆಗೆ ಮರಳಿದ ನಂತರ ಅವನಿಗೆ ಪಟ್ಟಾಭಿಷೇಕ ಮಾಡಿಸಿದ ಗುರುಗಳು ಯಾರು? ಎ. ವಿಶ್ವಾಮಿತ್ರರು, ಬಿ. ವಸಿಷ್ಠ ಮಹರ್ಷಿಗಳು, ಸಿ. ಅಗಸ್ತ್ಯರು, ಡಿ. ಗೌತಮರು. ನಿಮ್ಮ ಸಮಯ ಪ್ರಾರಂಭ. ನಿಮಗೆ ತಿಳಿದಿದ್ದರೆ ಉತ್ತರವನ್ನು ಕಮೆಂಟ್ನಲ್ಲಿ ತಿಳಿಸಿ. ವೀಕ್ಷಕರೇ, ಅಧರ್ಮದ ನಾಶವಾಗಿ ಧರ್ಮದ ಸ್ಥಾಪನೆಯಾದ ಈ ಯುದ್ಧಕಾಂಡದ ಮಂಗಳಕರವಾದ ಸಂದರ್ಭದಲ್ಲಿ ನಾವೆಲ್ಲರೂ ಈ ಶುಭ ಮಂತ್ರದೊಂದಿಗೆ ಇಂದಿನ ಭಾಗವನ್ನು ಮುಕ್ತಾಯಗೊಳಿಸೋಣ. ಮಂಗಲಂ ಕೋಸಲೇಂದ್ರಾಯ ಮಹನೀಯ ಗುಣಾತ್ಮನೆ ಚಕ್ರವರ್ತಿ ತನುಜಾಯ ಸಾರ್ವಭೌಮಾಯ ಮಂಗಳಂ. ಮುಂದಿನ ಭಾಗವಾದ ಉತ್ತರಕಾಂಡದ ರಸಪ್ರಶ್ನೆಯಲ್ಲಿ ಮತ್ತೆ ಭೇಟಿಯಾಗೋಣ. ಜೈ ಶ್ರೀರಾಮ್. ಇದು ಒಂದು ಹೋಶ ಯುಗದ ಆರಂಭ.